ರೋಡ್ ನಲ್ಲಿ ನಮಾಜ್ ಮಾಡುವಂತವ್ರು ರೋಡ್ ನಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದಾರೆ, ಪರ್ಮಿಷನ್ ತಗೊಂಡ್ರ ಅಂತ ಬೇರೆ ಅವ್ರು ಕೇಳ್ತಾರೆ. ಪರ್ಮಿಷನ್ ಬೇಕು ಅಂತ ಅವ್ರೇನಾದ್ರೂ ಬಂದ್ರೆ ನೀವು ಪರ್ಮಿಷನ್ ಕೊಡ್ತೀರಾ? ಕೊಡದೇ ಇರೋದು ಸಾಧ್ಯನಾ? ನಾಳೆ ಅವರ ಹಬ್ಬಗಳು ಬಂದಾಗ ಹಸಿರು ಕಲರಿನ ಬೆಂಟಿಂಗ್ಸ್ ಹಾಕ್ತಾರೆ, ಹಸಿರು ಧ್ವಜಾರೋಹಣ ಮಾಡ್ತಾರೆ. ಇದೇ ತಾಕತ್ತನ್ನ ಅವಾಗ್ಲೂ ಪ್ರದರ್ಶನ ಮಾಡ್ಬೇಕು. ನೀವು ಆ ಹಸಿರು ಬಣ್ಣದ ಬಂಟಿಂಗ್ಸ್ ಗಳನ್ನ ತೆರವು ಮಾಡಬೇಕು, ಹಸಿರು ಬಣ್ಣದ ಧ್ವಜವನ್ನ ಕೆಳಗಡೆ ಇಳಿಸಬೇಕು. ಅವಾಗ ಒಪ್ಕೋತೀವಿ ಎಲ್ಲರಿಗೂ ಸಮವಾದ ಕಾನೂನು ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ನೀವೇ ಹಾಳು ಮಾಡುವಂತ ಕೆಲಸ ಮಾಡ್ತೀರಿ. ಅಧಿಕಾರದಲ್ಲಿ ಇರುವಂತವರೇ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದಕ್ಕೆ ಮುನ್ನುಡಿ ಬರಿತೀರಿ. ಇದು ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಅಷ್ಟೇ. ಕಾನೂನನ್ನ ಯಾವುದು ಜಾರಿಗೆ ಬರುತ್ತೋ ಅಂತ ಕಾನೂನನ್ನ ತರಬೇಕು. ಅತಿರೇಕದ ಕಾನೂನುಗಳನ್ನ ತರೋದಕ್ಕೆ ಹೋದ್ರೆ ಅವು ಪುಸ್ತಕದಲ್ಲಿ ಮಾತ್ರ ಇರುತ್ತೆ ಹೊರತಾಗಿ ಯಾವುದು ಜಾರಿಗೆ ಬರಲ್ಲ. ಈಗ ಆಗಿದ್ದು ಅದೇ ಅಂತ ಸ್ವತಃ ಅವರದ್ದೇ ಪಕ್ಷದ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಮೊನ್ನೆ ಹೇಳ್ತಾ ಇದ್ರು ಯಾವುದು ಅತಿರೇಕ ಆಗ್ಬಾರ್ದ್ರಿ, ಇದೆಲ್ಲ ಬೇಕಾಗಿತ್ತ ಅಂತ ಅವರ ಸಚಿವರನ್ನೇ ಪ್ರಶ್ನೆ ಮಾಡಿದ್ರು. ಸೊ ಈ ರೀತಿಯ ನಾನಾ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ. ನೆಕ್ಸ್ಟ್ ಇನ್ನ ಬಹಳ ಮುಖ್ಯವಾದಂತಹ ವಿಚಾರ, ಶಕ್ತಿ ಯೋಜನೆ ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘಟನೆ ಟಾರ್ಗೆಟ್ ಆಗಿದೆ. ಇದಕ್ಕೆ ಪೂರಕ ಅನ್ನುವಂತೆ ದಿನಕ್ಕೊಂದು ರೂಪದ ಪಡೆದುಕೊಳ್ತಾ ಇದೆ. ಆರ್ಎಸ್ಎಸ್ನ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವ ರೀತಿ ಕಾನೂನು ರೂಪಿಸಿದ್ರೆ ಇನ್ನೊಂದು ಕಡೆ ಮುತ್ತಿಗೆ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಿದ್ರೆ ಇವತ್ತು ಏನಾಯ್ತು ಗೊತ್ತಾ? ಈ ವರದಿ ರಾಜ್ಯದಲ್ಲಿ ಮುಂದುವರಿದ ಟಾರ್ಗೆಟ್ ಆರ್ಎಸ್ಎಸ್. ಸರ್ಕಾರದ ನಿರ್ಧಾರಕ್ಕೆ ಕೆಎನ್ ರಾಜಣ್ಣ ಬೇಸರ. ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರುವಂತೆ ಪತ್ರವನ್ನು ಬರೆದಿದ್ದರು. ಇದಾದ ನಂತರ ರಾಜ್ಯ ಸರ್ಕಾರವು ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಸೇರಿ ಎಲ್ಲಾ ಸಂಘಟನೆಗಳ ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನು ವಿಧಿಸಿ ಆದೇಶಿಸಿದೆ. ಇದಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅನುಮತಿ ಪಡೆಯಲು ಖರ್ಗೆ ಹೇಳಿದ್ದು, ನೋಡಿ ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಏನು ಖರ್ಗೆ ಕಾಗದ ಬರೆದಿಲ್ಲ. ಸಂಪೂರ್ಣವಾಗಿ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ. ಯಾರೇ ಆಗ್ಲಿ, ಆರ್ಎಸ್ಎಸ್ ಆಗ್ಲಿ ಯಾವುದೇ ಸಂಘಟನೆಗಳಾಗ್ಲಿ ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಜಾರಿಗೆ ಬರುವಂತ ಕಾನೂನು ಮಾಡಿ ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡುವಂತ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡಕ್ ಆಗ್ತದೆ ಅಂತವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. ಆರ್ಎಸ್ಎಸ್ ಬ್ಯಾನರ್, ಧ್ವಜ, ಪಥಸಂಚಲನಕ್ಕಿಲ್ಲ ಅನುಮತಿ. ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಬ್ಯಾನರ್ ತೆರವು ಮಾಡಲಾಗಿದೆ. ನಮ್ಮ ಪಕ್ಷದ ನನ್ನ ಬ್ಯಾನರ್ ಅನಧಿಕೃತ ಹಾಕಿದಾಗ ಕಮಿಷನರ್ ನನಗೆ ಫೈನ್ ಹಾಕಿದರು. ಅವರು ಅನುಮತಿ ತೆಗೆದುಕೊಳ್ಳಲಿ, ಶುಲ್ಕವನ್ನ ಕಟ್ಟಲಿ, ಇಲ್ಲದಕ್ಕೂ ಕೂಡ ರೂಲ್ಸ್ ಇರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಧಿಕ್ಕಾರಿದ್ರು. ಆರ್ಎಸ್ಎಸ್ ಬ್ಯಾನರ್ ಇರಬಹುದು, ಆರ್ಎಸ್ಎಸ್ನ ಧ್ವಜ ಇರಬಹುದು, ಅಥವಾ ಆರ್ಎಸ್ಎಸ್ನ ಪಥಸಂಚಲನ ಇರಬಹುದು, ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿದ್ರು. ಪರ್ಮಿಷನ್ ತಗೊಂಡಿದ್ದಾರಾ? ಈಗ ಉದಾಹರಣೆಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರು ಬ್ಯಾನರ್ ಹಾಕಿದ್ರು. ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ? ನನಗೂ ಫೈನ್ ಹಾಕಿದ್ರು, ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು. ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟದಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಧಿಕೃತ ಬ್ಯಾನರ್ಗಳಿಗೆ. ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ ಬಿಜೆಪಿಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೇ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ ಆರ್ಎಸ್ಎಸ್ ಅವರು, ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ ಡಿಜಿ ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡ್ಬೇಕಾ? ತಮಗೆ ನೇರವಾಗಿ ಚಿತ್ತಾಪುರ ಬಿಜೆಪಿ ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋ ಸರ್ ಇಂಥ ವಾತಾವರಣ? ಕಾನೂನನ್ನ ಪಾಲನೆ ಮಾಡುವಂತ ಇವ್ರಿಗೆ ಇಷ್ಟು ಬೇಸರನ? ನಾವು ಆರ್ಎಸ್ಎಸ್ ಅನ್ನು ಟಾರ್ಗೆಟ್ ಮಾಡಲಿಲ್ಲ. ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್
ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು. ಅದನ್ನ ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ? ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಕುಂಕುಮಕ್ಕೊಂದು ಟೋಪಿಗೊಂದು ಕಾನೂನು. ರಿಂಗ್ ರೋಡ್, ರಾಮಂಡ್ಕ ಸರ್ಕಲ್, PJ ಬಡಾವಣೆ, MC ಕಾಲೋನಿಯಲ್ಲಿ ಮಾತ್ರ ಇವ್ರಿಗೆ ಕಾನೂನು ಕಾಣ್ತದ. ಹಳೆ ಭಾಗದ ಆಜಾದ್ ನಗರ, ಭಾಷಾ ನಗರ, ಇಲ್ಲಿ ಹೆಲ್ಮೆಟ್ ಬದಲಿ ಟೋಪಿ ಹಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ 8 ಜನ ಹಿಡಿದಿದ್ದೀರಿ ನೀವು. ಟೋಪಿ ಹಾಕೊಂಡು ಹೋಗೋರು ಒಂದು ಕಾನೂನು, ಕುಂಕುಮ ಹಚ್ಕೊಂಡವ್ರಿಗೆ ಒಂದು ಕಾನೂನಾ ನಿಮ್ಮ ಜಿಲ್ಲೆಯಲ್ಲಿ? ಹುಬ್ಬಳ್ಳಿಯಲ್ಲಿ ಸಂಘದ ಕಚೇರಿ ಮುತ್ತಿಗೆ ಯತ್ನ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಹಿಡಿದು ಕಾಂಗ್ರೆಸ್ ರಾಜ್ಯಾದ್ಯಂತ RSS ಚಟುವಟಿಕೆಗಳನ್ನು ಟಾರ್ಗೆಟ್ ಮಾಡಿದೆ. ಇಂದು ಹುಬ್ಬಳ್ಳಿಯ ಕೇಶವ ಕುಂಜದ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರ RSS ಸಂಘಟನೆಯನ್ನು ಟಾರ್ಗೆಟ್ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ರೂಪಿಸಿ ಅಹಿತಕರ ಘಟನೆಗಳು ನಡೆಯದಂತೆ ಬೀಗವನ್ನು ಹಾಕಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ರೋಡ್ನಲ್ಲಿ ನಮಾಜ್ ಮಾಡುವಂತವರು ರೋಡ್ನಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದಾರೆ? ಪರ್ಮಿಷನ್ ತಗೊಂಡ್ರ ಅಂತ ಬೇರೆಯವರು ಕೇಳ್ತಾರೆ. ಪರ್ಮಿಷನ್ ಬೇಕು ಅಂತ ಅವ್ರೇನಾದ್ರೂ ಬಂದ್ರೆ ನೀವು ಪರ್ಮಿಷನ್ ಕೊಡ್ತೀರಾ? ಕೊಡದೇ ಇರೋದಕ್ಕೆ ಸಾಧ್ಯನಾ? ನಾಳೆ ಅವರ ಹಬ್ಬಗಳು ಬಂದಾಗ ಹಸಿರು ಕಲರಿನ ಬೆಂಟಿಂಗ್ಸ್ ಹಾಕ್ತಾರೆ, ಹಸಿರು ಧ್ವಜಾರೋಹಣ ಮಾಡ್ತಾರೆ. ಇದೇ ತಾಕತ್ತನ್ನ ಅವಾಗ್ಲೂ ಪ್ರದರ್ಶನ ಮಾಡ್ಬೇಕು. ನೀವು ಆ ಹಸಿರು ಬಣ್ಣದ ಬಂಟಿಂಗ್ಸ್ ಗಳನ್ನ ತೆರವು ಮಾಡಬೇಕು, ಹಸಿರು ಬಣ್ಣದ ಧ್ವಜವನ್ನ ಕೆಳಗಡೆ ಇಳಿಸಬೇಕು. ಅವಾಗ ಒಪ್ಕೋತೀವಿ ಎಲ್ಲರಿಗೂ ಸಮವಾದ ಕಾನೂನು ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ನೀವೇ ಹಾಳು ಮಾಡುವಂತ ಕೆಲಸ ಮಾಡ್ತೀರಿ. ಅಧಿಕಾರದಲ್ಲಿ ಇರುವಂತವರೇ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದಕ್ಕೆ ಮುನ್ನುಡಿ ಬರೀತೀರಿ. ಇದು ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಅಷ್ಟೇ. ಕಾನೂನನ್ನ ಯಾವುದು ಜಾರಿಗೆ ಬರುತ್ತೋ ಅಂತ ಕಾನೂನನ್ನ ತರಬೇಕು. ಅತಿರೇಕದ ಕಾನೂನುಗಳನ್ನ ತರೋದಕ್ಕೆ ಹೋದ್ರೆ ಅವು ಪುಸ್ತಕದಲ್ಲಿ ಮಾತ್ರ ಇರುತ್ತೆ ಹೊರತಾಗಿ ಯಾವುದು ಜಾರಿಗೆ ಬರಲ್ಲ. ಈಗ ಆಗಿದ್ದು ಅದೇ ಅಂತ ಸ್ವತಃ ಅವರದ್ದೇ ಪಕ್ಷದ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಮೊನ್ನೆ ಹೇಳ್ತಾ ಇದ್ರು, ಯಾವುದು ಅತಿರೇಕ ಆಗಬಾರ್ದ್ರಿ, ಇದೆಲ್ಲ ಬೇಕಾಗಿತ್ತಾ ಅಂತ ಅವರ ಸಚಿವರನ್ನೇ ಪ್ರಶ್ನೆ ಮಾಡಿದ್ರು. ಸೊ ಈ ರೀತಿಯ ನಾನಾ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ. ನೆಕ್ಸ್ಟ್, ಇನ್ನ ಬಹಳ ಮುಖ್ಯವಾದಂತಹ ವಿಚಾರ, ಶಕ್ತಿ ಯೋಜನೆ. ರಾಜ್ಯದಲ್ಲಿ RSS ಸಂಘಟನೆ ಟಾರ್ಗೆಟ್ ಆಗಿದೆ. ಇದಕ್ಕೆ ಪೂರಕ ಅನ್ನುವಂತೆ ದಿನಕ್ಕೊಂದು ರೂಪದ ಪಡೆದುಕೊಳ್ತಾ ಇದೆ. RSSನ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವ ರೀತಿ ಕಾನೂನು ರೂಪಿಸಿದ್ರೆ ಇನ್ನೊಂದು ಕಡೆ ಮುತ್ತಿಗೆ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಿದ್ರೆ ಇವತ್ತು ಏನಾಯ್ತು ಗೊತ್ತಾ? ಈ ವರದಿ ರಾಜ್ಯದಲ್ಲಿ ಮುಂದುವರಿದ ಟಾರ್ಗೆಟ್ RSS. ಸರ್ಕಾರದ ನಿರ್ಧಾರಕ್ಕೆ KN ರಾಜಣ್ಣ ಬೇಸರ. ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ RSS ಮೇಲೆ ನಿಷೇಧ ಹೇರುವಂತೆ ಪತ್ರವನ್ನು ಬರೆದಿದ್ದರು. ಇದಾದ ನಂತರ ರಾಜ್ಯ ಸರ್ಕಾರವು ಸರ್ಕಾರಿ ಜಾಗದಲ್ಲಿ RSS ಸೇರಿ ಎಲ್ಲಾ ಸಂಘಟನೆಗಳ ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನು ವಿಧಿಸಿ ಆದೇಶಿಸಿದೆ. ಇದಕ್ಕೆ ಮಾಜಿ ಸಚಿವ KN ರಾಜಣ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅನುಮತಿ ಪಡೆಯಲು ಖರ್ಗೆ ಹೇಳಿದ್ದು, ನೋಡಿ, ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಏನ್ ಖರ್ಗೆ ಕಾಗ್ದ ಬರೆದಿಲ್ಲ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಬೇಕು ಅಂತ ಅಲ್ಲ. ಯಾರೇ ಆಗ್ಲಿ, RSS ಆಗ್ಲಿ ಯಾವುದೇ ಸಂಘಟನೆಗಳಾಗ್ಲಿ ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಜಾರಿಗೆ ಬರುವಂತ ಕಾನೂನು ಮಾಡಿ ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡುವಂತ ಕಾಲದಲ್ಲಿ ಯಾವ್ದನ್ನ ನಾವು ಜಾರಿ ಮಾಡಕ್ ಆಗ್ತದೆ ಅಂತವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. RSS ಬ್ಯಾನರ್, ಧ್ವಜ, ಪಥಸಂಚಲನಕ್ಕಿಲ್ಲ ಅನುಮತಿ.
ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಬ್ಯಾನರ್ ತೆರವು ಮಾಡಲಾಗಿದೆ. ನಮ್ಮ ಪಕ್ಷದ ನನ್ನ ಬ್ಯಾನರ್ ಅನಧಿಕೃತ ಹಾಕಿದಾಗ ಕಮಿಷನರ್ ನನಗೆ ಫೈನ್ ಹಾಕಿದ್ರು. ಅವರು ಅನುಮತಿ ತೆಗೆದುಕೊಳ್ಳಲಿ, ಶುಲ್ಕವನ್ನ ಕಟ್ಟಲಿ, ಇಲ್ಲದಕ್ಕೂ ಕೂಡ ರೂಲ್ಸ್ ಇರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಧಿಕ್ಕಾರಿದ್ರು. RSS ಬ್ಯಾನರ್ ಇರ್ಬೋದು, RSS ಧ್ವಜ ಇರ್ಬೋದು, ಅಥವಾ RSS ಪಥಸಂಚಲನ ಇರ್ಬೋದು, ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿದ್ರು. ಪರ್ಮಿಷನ್ ತಗೊಂಡಿದ್ದಾರ? ಈಗ ಉದಾಹರಣೆಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರ್ ಬ್ಯಾನರ್ ಹಾಕಿದ್ರು. ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ? ನನಗೂ ಫೈನ್ ಹಾಕಿದ್ರು, ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು. ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟದಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಧಿಕೃತ ಬ್ಯಾನರ್ಗಳಿಗೆ. ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ ಬಿಜೆಪಿಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೇ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, RSS ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡ್ಬೇಕಾ? ತಮಗೆ ನೇರವಾಗಿ ಚಿತ್ತಾಪುರ ಬಿಜೆಪಿ ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋದು ಸರ್ ಇಂಥ ವಾತಾವರಣ? ಕಾನೂನನ್ನ ಪಾಲನೆ ಮಾಡುವಂತ ಇವ್ರಿಗೆ ಇಷ್ಟು ಬೇಸರನ? ನಾವು RSS ಅನ್ನು ಟಾರ್ಗೆಟ್ ಮಾಡಲಿಲ್ಲ. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು. ಅದನ್ನ ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ? ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೆ ಏನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಕುಂಕುಮಕ್ಕೊಂದು ಟೋಪಿಗೊಂದು ಕಾನೂನು. ರಿಂಗ್ ರೋಡ್, ರಾಮಂಡ್ಕ ಸರ್ಕಲ್, PJ ಬಡಾವಣೆ, MC ಕಾಲೋನಿಯಲ್ಲಿ ಮಾತ್ರ ಇವ್ರಿಗೆ ಕಾನೂನು ಕಾಣ್ತದ? ಹಳೆ ಭಾಗದ ಆಜಾದ್ ನಗರ, ಭಾಷಾ ನಗರ, ಇಲ್ಲಿ ಹೆಲ್ಮೆಟ್ ಬದಲಿ ಟೋಪಿ ಹಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ 8 ಜನ ಹಿಡಿದಿದ್ದೀರಿ ನೀವು. ಟೋಪಿ ಹಾಕೊಂಡು ಹೋಗೋರ್ಗೆ ಒಂದು ಕಾನೂನು, ಕುಂಕುಮ ಹಚ್ಕೊಂಡವ್ರಿಗೆ ಒಂದು ಕಾನೂನಾ ನಿಮ್ಮ ಜಿಲ್ಲೆಯಲ್ಲಿ? ಹುಬ್ಬಳ್ಳಿಯಲ್ಲಿ ಸಂಘದ ಕಚೇರಿ ಮುತ್ತಿಗೆ ಯತ್ನ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದಾರೆಂಬ ಆರೋಪ ಹಿಡಿದು ಕಾಂಗ್ರೆಸ್ ರಾಜ್ಯಾದ್ಯಂತ RSS ಚಟುವಟಿಕೆಗಳನ್ನು ಟಾರ್ಗೆಟ್ ಮಾಡಿದೆ. ಇಂದು ಹುಬ್ಬಳ್ಳಿಯ ಕೇಶವ ಕುಂಜದ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರ RSS ಸಂಘಟನೆಯನ್ನು ಟಾರ್ಗೆಟ್ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ರೂಪಿಸಿ ಅಹಿತಕರ ಘಟನೆಗಳು ನಡೆಯದಂತೆ ವೇಗವನ್ನು ಹಾಕಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.